ಚಿತ್ರದುರ್ಗದ ಚಳ್ಳಕೆರೆಯ ಹಾಸ್ಟೆಲ್ ಒಂದರಲ್ಲಿ ಚಿಕ್ಕ ಬಾಲಕನ ಮೇಲೆ ಮೃಗೀಯವಾಗಿ ವರ್ತಿಸಿದ್ದ ರಾಸ್ಕಲ್ ಶಿಕ್ಷಕ. ಆತನ ಅಮಾನವೀಯ ವರ್ತನೆ ಸಖತ್ ವೈರಲ್ ಆಗಿತ್ತು. ಈಗ ಚಿತ್ರದುರ್ಗದ ಚಳ್ಳಕೆರೆಯ ಕ್ರೂರ ಶಿಕ್ಷಕನ ಅಮಾನವೀಯ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಫೋನ್ ಮಾಡಿದ್ದ ಬಾಲಕ ಅನ್ನೋ ಕಾರಣಕ್ಕೆ ತನ್ನ ಮಗನ ವಯಸ್ಸಿನ ಬಾಲಕನನ್ನ ಹಿಡಿದು ನಿಲ್ಲಿಸಿ ದನ ಬಡ್ದಂಗೆ ಬಡ್ದಿದ್ದ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ನನ್ನನ್ನು ಬಿಟ್ಟು ಬಿಡಿ ಅಂತೇಳಿ ಅಂಗಲಾಚಿ ಬೆಡಕತ್ತಾನ ಆ ಹುಡುಗ. ಒಳ್ಳೆ ಸಾಕಿರೋ ಹಂದಿ ಥರ ಇದ್ದ ಆತ. ಆ ಹುಡುಗನ ತನ್ನ ಮಗನ ವಯಸ್ಸಿನ ಹುಡುಗ ಆತ. ಕೈ ಕಾಲು ಹಿಡಿದು ಬಡಿ ತನ್ನ ನೆಲಕ್ಕೆ. ಆ ವಿಡಿಯೋ ನೋಡ್ತಾ ಇದ್ರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪಾಠಶಾಲೆಯಲ್ಲಿ ನಡೆದಿದ್ದಂತಹ ಮೃಗೀಯ ವರ್ತನೆ ಅದು. ದೇವಸ್ಥಾನ ಅಧಿಕಾರಿ ಗಂಗಾಧರ್ ನೀಡಿದ ದೂರು ಆಧಾರದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಎಳ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಚಿತ್ರದುರ್ಗದ ಚಳ್ಳಕೆರೆಯ ಕ್ರೂರ ಶಿಕ್ಷಕನ ಅಮಾನವೀಯ ವರ್ತನೆ ಖಂಡನೆಗಳು ವ್ಯಕ್ತವಾಗಿತ್ತು. ಅಲ್ಲಿ ಆ ಬಾಲಕ ಹಾಸ್ಟೆಲ್ನಲ್ಲಿ ಪೋಷಕರು ಸೇರಿಸಿರ್ತಾರೆ. ಆ ಬಾಲಕ ಏನು ಮೊಬೈಲ್ ಬಳಸ್ದ ಅಂಥೇಳಿ ಏನು ಚಾಕು ಚೂರಿ ಹಿಡ್ಕೊಂಡು ಓಡಾಡಲಿಲ್ಲ. ಆ ಹುಡುಗ ಮೊಬೈಲ್ ಬಳಸಿದ್ದು ನಿಮ್ಮ ಅಪ್ಪನ ಮನೆ ಗಂಟಾ ಹೋಗಿತ್ತು. ಆ ಹುಡುಗ ಮೊಬೈಲ್ ಬಳಸಿದ ಅನ್ನೋ ಕಾರಣಕ್ಕೆ ನೀವು ಶಿಕ್ಷಕರಾಗಿದ್ದರೆ ಆ ಹುಡುಗನಿಗೆ ತಿಳಿ ಹೇಳಬೇಕಿತ್ತು. ಮೊಬೈಲ್ ಹಿಡಿಯೋ ವಯಸ್ಸಲ್ಲ, ಪೆನ್ ಹಿಡಿಬೇಕು ಅಂತ ಹೇಳಬೇಕು, ಬೊಗಳಬೇಕು. ಪುಸ್ತಕ ಹಿಡಿಯೋ ವಯಸ್ಸು ಕಣಪ್ಪ ನಿಂದು, ಮೊಬೈಲಲ್ಲ ಆಟ ಆಡೋ ವಯಸ್ಸಲ್ಲ ಅಂತ ಹೇಳಬೇಕಿತ್ತು. ನಿಮ್ಮ ನಾಲಿಗೆ ಏನು ತಿರುಗೋಗಿತ್ತ? ನಾಯಿ ಹೊಡೆದಂಗೆ ಹೊಡಿತೀರಿ ಆ ಬಾಲಕನಿಗೆ. ನಿಮ್ಮ ಮಗನ ವಯಸ್ಸಲ್ವಾ ಆ ಹುಡುಗನಿಗೆ? ನೋಡೋ ರಕ್ತ ಕುದಿತಾ ಇತ್ತು ಆ ವಿಡಿಯೋ ನೋಡುವವ್ರಿಗೆ. ಗುರುತಿಪ್ಪೆ ರುದ್ರಸ್ವಾಮಿ ಪಾಠಶಾಲೆಯ ಗಂಗಾಧರ್ ನೀಡಿರ್ತಕ್ಕಂತಹ ದೂರಿನ ಆಧಾರದಲ್ಲಿ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ. ಮಕ್ಕಳ ಮನಸ್ಸಿಗೆ ಶಿಕ್ಷಕರ ಮೇಲೆ ಗೌರವ ಹುಟ್ಟಬೇಕೇ ಹೊರತಾಗಿ ಭಯ ಅಲ್ಲ. ಬೆಲ್ಟ್ ಬಿಚ್ಚೊಡಿಯೋದಕ್ಕೆ ನೀವೇನು CCB ಪೊಲೀಸಾ? ನಾಯಿ ಹೊಡೆದಂಗೆ ಹೊಡೆದಿದ್ರ ಆ ಹುಡುಗನಿಗೆ ಪಾಪ. ಘಟನೆ ಸಂಬಂಧ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಹುಡುಗನನ್ನ ಈಗಾಗಲೇ ಸಂಬಂಧಪಟ್ಟಂಥ ಪೋಷಕರ ವಶಕ್ಕೆ ಕೊಡಲಾಗಿದ್ದು ಶಿಕ್ಷಕನ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಪೊಲೀಸರು ಆ ಶಿಕ್ಷಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಹಾಸ್ಟೆಲಿಗೆ ಸೇರಿಸೋದು ತಂದೆ ತಾಯಂದಿರು. ದೂರದಲ್ಲಿದ್ದರೆ ಮಕ್ಕಳು ಸ್ವಲ್ಪ ಕಷ್ಟ ಸುಖ ತಿಳ್ಕತಾರೆ, ಪಾಠ ಕಲಿಬಹುದು, ವ್ಯಾಸಂಗ ಸರಿಯಾಗಿ ನೆಟ್ಟಿಗೆ ಮಾಡಬಹುದು, ಶಿಸ್ತು ಬರುತ್ತೆ ಮಕ್ಕಳಲ್ಲಿ. ತಂದೆ ತಾಯಿಯರು ಪಕ್ಕದಲ್ಲೇ ಇದ್ದರೆ ಮಕ್ಕಳಿಗೆ ಒಂದಷ್ಟು ಕಷ್ಟಗಳು ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೋಷಕರು ಬೇರೆ ಬೇರೆ ಊರಿಗೆ ಹಾಸ್ಟೆಲಿಗೆ ಸೇರಿಸ್ತಾರೆ. ಈ ಮೂದೇವಿ ಮಂಡಿ ಮೇಲ್ಗಡೆ ಚಡ್ಡಿ ಹಾಕ್ಕೊಂಡು ಹುಡುಗನ ಇಳ್ಕೊಂಡು ಹೊಡಿತವನೆ. ಕಾರಣ ಏನಪ್ಪ ಅಂತ ಕೇಳಿದ್ರೆ ಆ ಯುವಕ, ಆ ಪುಟ್ಟ ಬಾಲಕ ಮೊಬೈಲ್ ಬಳಸಿದ್ದ ಅನ್ನೋ ಕಾರಣಕ್ಕೆ. ಸಲ್ಲದು, ಅದಕ್ಕೆ ಸಮಾಜ ಸಮ್ಮತಿ ಕೊಡೋದಿಲ್ಲ. ಮಕ್ಕಳ ಆಯೋಗಕ್ಕೂ ಕೂಡ ದೂರು ಹೋಗಿತ್ತು. ಸಾಕಷ್ಟು ಮಹಿಳಾ ಮಣಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಮಗ ಆ ಥರ ತಪ್ಪು ಮಾಡಿದಿದ್ರೆ ಆತನ ಕಾಲು ಹಿಡ್ಕೊಂಡು ನೆಲಕ್ಕೆ ಬಡಿತಿದ್ರ? ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಗತಿ? ಹಾಸ್ಟೆಲ್ನಲ್ಲಿ ಇರುವಂತಹ ಶಿಕ್ಷಕ ನೀವು, ನರಕ ಕಾಯೋ ಯಮಕಿಂಕರ ಅಲ್ಲ. ಸಾಮಾನ್ಯ ಜ್ಞಾನ ಬೇಡವಾ? ಶಿಕ್ಷಕನ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಸಂಬಂಧಪಟ್ಟಂತಹ ಪೊಲೀಸರು ಈಗಾಗಲೇ ಶಿಕ್ಷಕನನ್ನ ವಶಕ್ಕೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.